ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ವೆಹಿಕಲ್ನ ರಿವ್ಯೂ ನೋಡೋಣ. ಜನರಲಿ ನಾವು ವೆಹಿಕಲ್ ಪರ್ಚೇಸ್ ಮಾಡೋಕೆ ಹೋದಾಗ ಪೆಟ್ರೋಲ್ ಇಂಜಿನ್ ಇದೆಯಾ, ಡೀಸೆಲ್ ಇಂಜಿನ್ ಇದೆಯಾ, ಅಥವಾ ಅಟ್ ಪ್ರೆಸೆಂಟ್ ಎಲೆಕ್ಟ್ರಿಕಲ್ ಇದೆಯಾ ಅಂತ ವಿಚಾರಿಸ್ತೀವಿ. ಆದರೆ ಈ ಕಂಪನಿ ನಮಗೆ 3 ವೇರಿಯಂಟಲ್ಲಿ ವೆಹಿಕಲ್ನ ಪ್ರೊವೈಡ್ ಮಾಡ್ತೀನಿ, ನಿಮಗೆ ಯಾವುದು ಬೇಕು ನೀವೇ ಚಾಯ್ಸ್ ಮಾಡ್ಕೊಳ್ರಿ ಅನ್ನುತ್ತೆ. ಯಾವ ಕಂಪನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದಟ್ ಇಸ್ ನನ್ ಅದರ್ ದ್ಯಾನ್ ಪ್ರೌಡ್ ಇಂಡಿಯನ್ ಮೇಕರ್ ಟಾಟಾ ಕಂಪನಿಯವರು. ಎಸ್, ಇವತ್ತು ಟಾಟಾ ಕಂಪನಿಯ ಒಂದು ವೆಹಿಕಲ್ನ ನಿಮಗೆ ರಿವ್ಯೂ ತೊಗೊಂಡ್ಬಂದಿದ್ದೀನಿ. ಯಾವುದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಮ್ನೇಲಲ್ಲಿ ಈಗಾಗಲೇ ನೋಡಿರಬಹುದು, ಇದು ಟಾಟಾ ನೆಕ್ಸಾನ್ EV. ಸ್ನೇಹಿತರೆ, ಇವತ್ತು ನಾನು ರಿವ್ಯೂ ಮಾಡೋಕ್ಕೆ ತೊಗೊಂಡ್ಬಂದಿರೋದು ಟಾಟಾ ನೆಕ್ಸಾನ್ ಪ್ರೈಮ್. ಈ ವೆಹಿಕಲ್ನ ನಮಗೆ ಪ್ರೊವೈಡ್ ಮಾಡಿದವರು ಬೆಲ್ಲದ್ ಟಾಟಾ ಮೋಟರ್ಸ್ ಹೊಸಪೇಟೆ ಅವರು. ಅವ್ರಿಗೊಂದು ತುಂಬ ಥ್ಯಾಂಕ್ಸ್ ಹೇಳಬೇಕು. ಟಾಟಾ ಮೋಟರ್ಸ್ ಯಾವುದೇ ವೆಹಿಕಲ್ ನಿಮಗೆ ಬೇಕಾದರೂ ನೀವು ಅಲ್ಲಿ ವಿಸಿಟ್ ಆಗ್ಬೋದು. ಇವತ್ತು ಈ ಪ್ರೈಮ್ ಹೇಗಿದೆ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಣ, ವಾಕ್ ಅರೌಂಡ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ ಟುಡೇ. ನಾನು ನಿಮ್ಮ ಹೋಸ್ಟ್ ಅನಿಲ್ ಕುಮಾರ್ ಅಂಡ್ ವೆಲ್ಕಮ್ ಟು ಕಾರ್ ಟಾಕ್ಸ್. ಫಸ್ಟ್ ಈ ವಾಕ್ ಅರೌಂಡ್ ನಾವು ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಪ್ರೊಫೈಲ್ ನೋಡ್ತಾ ಇದ್ರಲ್ಲ, ಗುಡ್, ನೋಡ್ತಾ ಇದ್ರೆ ಒಳ್ಳೆ ಮಸ್ಕ್ಯುಲರ್ ಲುಕ್ ಕೊಡುತ್ತೆ. ರೋಡ್ ಪ್ರೆಸೆಂಟ್ ನ ಬಿಲ್ಡ್ ಅಪ್ ಮಾಡುತ್ತೆ ವೆಹಿಕಲ್ ಇದು. ಇದ್ರ ಕೆಳಗೆ ನಾವಿಲ್ಲಿ ಬ್ಲಾಕ್ ಕಲರ್ ಒಂದು ಆಕ್ಸೆಂಟ್ ನ ನೋಡಬಹುದು. ಈ ಬಂಪರ್ ಮೇಲೆ ಒಂದು ಪ್ಲೇಟ್ ಏನು ಕೊಟ್ಟಿದ್ದಾರೆ. ಈ ಬ್ಲಾಕ್ ಕಲರ್ ಮೇಲೆ ನಮಗೆ ಟಾಟಾ ಲೋಗೋನ ಪ್ರೊವೈಡ್ ಮಾಡಿದ್ದಾರೆ. ಇದು ಕ್ರೋಮಲ್ ಇದೆ, ಹ್ಯೂಜ್ ಆಗಿದೆ, ನೋಡೋದಕ್ಕೆ ಎದ್ದು ಕಾಣುತ್ತೆ. ಈಗ ನಾರ್ಮಲಿ ಪೆಟ್ರೋಲ್ ವೆಹಿಕಲ್ ನೋಡ್ಬೋದು, ಡೀಸೆಲ್ ವೆಹಿಕಲ್ ನೋಡ್ಬೋದು. ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ಫಸ್ಟ್ ಪಾಯಿಂಟ್, ಈ ನಂಬರ್ ಪ್ಲೇಟ್ ನೋಡ್ತಾ ಇದ್ರಲ್ಲ, ಇದು ಗ್ರೀನ್ ಕಲರ್ ಅಲ್ಲಿ ಇದೆ. ಈ ನಂಬರ್ ಪ್ಲೇಟ್ ನೋಡಿದ ಕೂಡ ನಮಗೆ ಎಲೆಕ್ಟ್ರಿಕಲ್ ಗಾಡಿ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ಆಕ್ಸೆಂಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ಇದು ಎಲೆಕ್ಟ್ರಿಕಲ್ ಅಂತ ತಿಳ್ಕೊಳ್ಳೋದಕ್ಕೆ. ಇಲ್ಲಿ ನೀವು ಬ್ಲೂ ಪಟ್ಟಿ ನೋಡ್ತಾ ಇದ್ರಲ್ಲ, ಈ ಆಕ್ಸೆಂಟ್ ನಮಗೆ ಇಂಡಿಕೇಟ್ ಮಾಡೋದು ಇದು ಎಲೆಕ್ಟ್ರಿಕಲ್ ಗಾಡಿ ಅಂತ. ಹಾಗೆ ಇದ್ರ ಮೇಲೆ ನಾವು EV ಅನ್ನೋ ಬ್ಯಾಡ್ಜಿಂಗ್ ನೋಡಬಹುದು. ಬಂಪರ್ ನಮಗೆ ಇಲ್ಲಿ ಕೆಳಗೆ ನೋಡಬಹುದು ಬ್ಲಾಕ್ ಕಲರ್ ಅಲ್ಲಿ ಇದೆ, ಸೊ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದೆ. ಹಾಗೆ ರೇಡಿಯೇಟರ್ ಗ್ರಿಲ್ ನಾವು ನೋಡಬಹುದು, ಎಲ್ಲ ಬ್ಲಾಕ್ ಔಟ್ ಆಗಿದೆ. ಇಲ್ಲಿ ಟ್ರೈ ಆರೋ ಶೇಪ್ಸ್ ಅಲ್ಲಿ ಡಿಸೈನ್ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ಬ್ಲೂ ಇನ್ಸರ್ಟ್ಸ್ ನ ಇಂಡಿಕೇಟ್ ಕೊಡ್ತಾ ಹೋಗ್ತಾ ಇದಾರೆ. ಇದು ಕೂಡ ನಮಗೆ ಎಲೆಕ್ಟ್ರಿಕಲ್ ಅಂತ ತೋರಿಸೋದಕ್ಕೆ. ಹಾಗೆ ನಾವು ಇಲ್ಲಿ ಹೆಡ್ಲೈಟ್ ಸೆಟಪ್ ನ ನೋಡಬಹುದು. ಹೆಡ್ಲೈಟ್ ನಮಗೆ ಪ್ರೊಜೆಕ್ಟರ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಎಲ್ ಶೇಪ್ ಅಲ್ಲಿ ಏನು ನೋಡ್ತಾ ಇದೀವಲ್ಲ, ದಿಸ್ ಇಸ್ ದ DRL. ದಿಸ್ ಇಸ್ ಇಂಟಿಗ್ರೇಟೆಡ್ ಹ್ಯಾಸ್ ಟರ್ನ್ ಇಂಡಿಕೇಟರ್. ಅಂದ್ರೆ ಇದೇ ಟರ್ನ್ ಇಂಡಿಕೇಟರ್ ಆಗಿ ವರ್ಕ್ ಆಗುತ್ತೆ, ಇದೇ ನಮಗೆ DRL ಆಗಿ ವರ್ಕ್ ಆಗುತ್ತೆ. ಹಾಗೆ ಈ ಹೆಡ್ಲೈಟ್ ಮೇಲೆ ನಾವು ನೆಕ್ಸಾನ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ನೋಡ್ತೀವಿ. ಕೆಳಗಡೆ ನಮಗೆ ಫಾಗ್ ಲ್ಯಾಂಪ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಫಾಗ್ ಲ್ಯಾಂಪ್ ಮೇಲೆ ನಮಗೆ ಹೌಸಿಂಗ್ ಏನಿದೆಯಲ್ಲ, ಇದು ಕೂಡ ಬ್ಲೂ ಆಕ್ಸೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಲ್ಲಿ ಡ್ಯುಯಲ್ ಟೋನ್ ಅಲ್ಲಿ ಕಾಣೋದಕ್ಕೆ ಸ್ವಲ್ಪ ಲುಕ್ ಕಾಣುತ್ತೆ ವೆಹಿಕಲ್ ನಮಗೆ. ಕೆಳಗೆ ಇಲ್ಲಿ ಸಿಲ್ವರ್ ಕಲರ್ ಅಲ್ಲಿ ನಾವು ಸ್ಕಿಡ್ ಪ್ಲೇಟ್ ನ ನೋಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ಫ್ರಂಟ್ ಪ್ರೊಫೈಲ್. ಸ್ನೇಹಿತರೆ, ವೆಹಿಕಲ್ ಸೈಡ್ ಪ್ರೊಫೈಲ್ ಇಂದ ನೋಡೋದಕ್ಕೆ ನಮಗೆ ಈ ರೀತಿ ಕಾಣುತ್ತೆ. ಸೈಡ್ ಪ್ರೊಫೈಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಇದರ ಡೈಮೆನ್ಷನ್ಸ್ ನಾವು ನೋಡ್ಬಿಡೋಣ. ಇದ್ರ ಲೆಂತ್ ಬಂದು 3993 mm ಇರೋದು, ವಿಡ್ತ್ 1811 mm ಇದೆ, ಹೈಟ್ 1606 mm ಇರೋದು. ಇದರ ವೀಲ್ ಬೇಸ್ ಬಂದು 2498 mm ಇರೋದು. ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ 205 mm ಪ್ರೊವೈಡ್ ಮಾಡಿದ್ದಾರೆ. ಸ್ನೇಹಿತರೆ, ಈ ವೆಹಿಕಲ್ ಲೆಂತ್ ಬಂದು ಸಬ್ 4 ಮೀಟರ್ ಒಳಗಿದೆ. ಹಾಗಾಗಿ ಇದು ಒನ್ ಆಫ್ ದ ಬೆಸ್ಟ್ ಆನ್ ಟಾಪ್ ಸೆಲ್ಲಿಂಗ್ SUVs ಅಂತಾನು ಹೇಳ್ಬೋದು. ಅಂದ್ರೆ ಸಬ್ 4 ಮೀಟರ್ SUVs ಅಂತ ಹೇಳ್ಬೋದು. ಈ ಸೈಡ್ ಪ್ರೊಫೈಲ್ ನಾವು ವೀಲ್ ಆರ್ಚ್ ಕ್ಲಾಡಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, SUV ಎಲಿಮೆಂಟ್ ನ ಬೂಸ್ಟ್ ಅಪ್ ಮಾಡೋದಕ್ಕೆ ವೀಲ್ ಆರ್ಚ್ ಮೇಲೆ ನಮಗೆ ಬ್ಲಾಕ್ ಕಲರ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಅದು ಹಾಗೆ ರನ್ ಆಗ್ತಾ ರನ್ನಿಂಗ್ ಬೋರ್ಡ್ ಇಂದ ಹಿಡಿದು ಹಿಂದೆವರೆಗೂ ಕವರ್ ಆಗುತ್ತೆ. ರೇರ್ ವೀಲ್ ಕೂಡ ಕವರ್ ಆಗುತ್ತೆ. ಲೈಟ್ ಆಗಿ ಇರೋದಕ್ಕೆ ಒಳ್ಳೆ ಆಕ್ಸೆಂಟ್ ಪ್ರೊವೈಡ್ ಮಾಡುತ್ತೆ ಗಾಡಿಗಿದು. ಇಲ್ಲಿ ನಮಗೆ EV ಅನ್ನೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ORVM ನಾವೇನ್ ನೋಡ್ತಾ ಇದೀವಲ್ಲ, ಗ್ಲಾಸಿ ಬ್ಲಾಕ್ ಅಲ್ಲಿ ಇದೆ. ಇದ್ರ ಮೇಲೆ ಟರ್ನ್ ಇಂಡಿಕೇಟರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಈ ವಿಂಡೋ ಗಾರ್ನಿಶ್ ನಾವ್ ಏನ್ ನೋಡ್ತಾ ಇದೀವಲ್ಲ, ಇದಿಷ್ಟು ನಮಗೆ ಬ್ಲೂ ಆಕ್ಸೆಂಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ದಟ್ ಆಲ್ಸೋ ರೆಪ್ರೆಸೆಂಟ್ಸ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ತೋರಿಸೋದಕ್ಕೆ, ಡಿಫ್ರೆನ್ಸ್ ಕಾಣ್ಲಿ ಅಂತ ವೆಹಿಕಲ್ ಇದನ್ನ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲ್ ನಮಗೆ ಬಾಡಿ ಕಲರ್ಡ್ ಬರೋದು. ಇದ್ರ ಮೇಲೆ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಪ್ರೊವೈಡ್ ಮಾಡಿದ್ದಾರೆ. ಕೀ ನಮ್ಮ ಹತ್ರ ಇದ್ದಾಗ ಜಸ್ಟ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. A ಪಿಲ್ಲರ್ ನಾವೇನ್ ನೋಡ್ತಾ ಇದೀವಲ್ಲ, ಇದು ಬ್ಲಾಕ್ ಔಟ್ ಆಗಿದೆ. B ಪಿಲ್ಲರ್ ಕೂಡ ನಮಗೆ ಬ್ಲಾಕ್ ಔಟ್ ಆಗಿದೆ. C ಪಿಲ್ಲರ್ ಹಾಫ್ ಬ್ಲಾಕ್ ಇದೆ, ಹಾಫ್ ಗ್ರೇ ಕಲರ್ ಇದೆ. ಇದು ಒಂಥರ ಆಕ್ಸೆಂಟ್ ಚೇಂಜ್ ಆಗುತ್ತೆ ಗಾಡಿಗೆ. ಇಲ್ಲಿ ಕೆಳಗೆ ನಾವು ಡೋರ್ ಮೇಲೂ ಕ್ಲಾಡಿಂಗ್ ನೋಡಬಹುದು. ಡೋರ್ ಪ್ರೊಟೆಕ್ಷನ್ ಗಾಗಿ ಯೂಸ್ ಮಾಡಿದಾರೆ ಅಂತಾನು ಹೇಳ್ಬೋದು ಇದನ್ನ. ಮೇಲೆ ನಾವು ರೂಫ್ ರೇಲ್ಸ್ ನೋಡಬಹುದು, ಇದು ಗ್ರೇಷ್ ಕಲರ್ ಅಲ್ಲಿ ಇದೆ. ಇದು ಒಳ್ಳೆ ಲುಕ್ ನ ಪ್ರೊವೈಡ್ ಮಾಡುತ್ತೆ ವೆಹಿಕಲ್ಗೆ. ಈ ವೆಹಿಕಲ್ ಅಲ್ಲಿ ನಮಗೆ 16 ಇಂಚ್ ಅಲಾಯ್ ವೀಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡಬಹುದು 5 ಸ್ಪೋಕ್ ಇರೋ ಅಲಾಯ್ ವೀಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇದರ ಟೈರ್ ಪ್ರೊಫೈಲ್ ಬಗ್ಗೆ ನಾವು ಮಾತಾಡೋದಾದ್ರೆ 215/60 R16 ಇರೋದು.
ಫ್ರಂಟ್ ನಮಗೆ ಡಿಸ್ಕ್ ಪ್ರೊವೈಡ್ ಮಾಡಿದ್ದಾರೆ, ರಿಯರ್ ಅಲ್ಲಿ ನಮಗೆ ಡ್ರಮ್ ಬ್ರೇಕ್ ಇರೋದು. ಇದೇನ್ ನೋಡ್ತಾ ಇದ್ರಲ್ಲ, ಇದು ರಿಯರ್ ಪ್ರೊಫೈಲ್ ಆಫ್ ದಿ ಕಾರ್. ಸೊ ನೋಡೋದಕ್ಕೆ ಒಳ್ಳೆ ಸ್ಪೋರ್ಟ್ಸ್ ಲುಕ್ ಪ್ರೊವೈಡ್ ಮಾಡ್ತಾ ಇದೆ ನಮಗೆ. SUV ಅಂತ ತೋರಿಸೋದಕ್ಕೂ ಬಹಳಷ್ಟು ಎಲಿಮೆಂಟ್ಸ್ ಇಲ್ಲಿ ಬೂಸ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಟ್ರಿಪಲ್ ಟೋನ್ ಅಂತ ಹೇಳ್ಬೋದು ನಾವು. ಇಲ್ಲಿ ವೈಟ್ ಇದೆ, ಇಲ್ಲಿ ಬ್ಲಾಕ್ ಇದೆ, ಇಲ್ಲಿ ಬ್ಲೂ ಇದೆ. ಮೇಲೆ ನಮಗೆ ಶಾರ್ಕ್ ಫಿನ್ ಆಂಟಿನಾ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಪಾಯ್ಲರ್ ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಕೆಳಗೆ ನಮಗೆ ಸ್ಟಾಪ್ ಲ್ಯಾಂಪ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ರಿಯರ್ ಗ್ಲಾಸ್ ಪ್ಯಾನಲ್ ಮೇಲೆಲ್ಲ ನಾವು ಡಿಫಾಗರ್ ನ ನೋಡಬಹುದು. ಹಾಗೆ ರಿಯರ್ ವೈಪರ್ ನ ಪ್ರೊವೈಡ್ ಮಾಡಿದ್ದಾರೆ. ಆ ಬ್ಲೂ ಕಲರ್ ಆಕ್ಸೆಂಟ್ ಏನು ಫ್ರಂಟ್ ನೋಡಿದ್ವಲ್ಲ, ಈ ಎಕ್ಸ್ ಶೇಪ್ ಅಲ್ಲಿ ಕೂಡ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನಮಗೆ ಟಾಟಾ ಲೋಗೋ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಮೇಲೆ ಕೆಳಗಡೆ ನಮಗೆ ಬ್ಲಾಕ್ ಕಲರ್ ಒಂದು ಪ್ಲೇಟ್ ನ ನೋಡಬಹುದು. ಇದ್ರ ಮೇಲೆ ಜಿಪ್ಟ್ರಾನ್ ಅನ್ನು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಇದು ಜಿಪ್ಟ್ರಾನ್ ಅನ್ನೋ ಟೆಕ್ನಾಲಜಿ ಮೇಲೆ ರನ್ ಆಗುತ್ತೆ ಕಾರು, ಹಾಗಾಗಿ ಅದ್ರ ಇಂಡಿಕೇಶನ್ಗೆ ಇಲ್ಲಿ ಜಿಪ್ಟ್ರಾನ್ ಕೊಟ್ಟಿದ್ದಾರೆ. ಇಲ್ಲಿ EV ಅನ್ನೋ ಬ್ಯಾಡ್ಜಿಂಗ್ ನಾವು ನೋಡಬಹುದು. ರಿಯರ್ ಕ್ಯಾಮ್ರಾ ನಮಗೆ ಈ ಪಾರ್ಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸಾನ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಹಿಂದೆ ನಮಗೆ ಕಾಣುತ್ತೆ. ಇಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಸೆನ್ಸಾರ್ ತರ ಪ್ರೊವೈಡ್ ಮಾಡಿದ್ದಾರೆ, ಇದು ಬೂಟ್ ಆಕ್ಸೆಸ್ ಮಾಡ್ಲಿಕ್ಕೆ. ಕೆಳಗಡೆ ನಮಗೆ ಬ್ಲಾಕ್ ಕಲರ್ ಬಂಪರ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಮೇಲೆ ಟ್ರೈ ಆರೋ ಡಿಸೈನ್ಸ್ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ರಿಫ್ಲೆಕ್ಟರ್ ಈ ವೆಹಿಕಲ್ಗೆ. ಇಲ್ಲಿ ನಮಗೆ ಕೆಳಗೆ ಸಿಲ್ವರ್ ಕಲರ್ ಅಲ್ಲಿ ಸ್ಕಿಡ್ ಪ್ಲೇಟ್ ನ ಪ್ರೊವೈಡ್ ಮಾಡಿದ್ದಾರೆ. ಕಮಿಂಗ್ ಟು ದ ರಿಯರ್ ಲೈಟ್ ಸೆಕ್ಷನ್ಸ್, ಇಲ್ಲಿ ನೀವು ನೋಡಬಹುದು ಆರೋ ಶೇಪ್ ಅಲ್ಲಿ ಕಾಣುತ್ತಿದ್ದು ಬಂಪ್ ಔಟ್ ಆಗಿದೆ, ಸ್ವಲ್ಪ ಹೊರಗಡೆ ಬಂದಿರೋ ತರ ಕಾಣುತ್ತೆ. ಇಲ್ಲಿ ನೀವು ಟರ್ನ್ ಇಂಡಿಕೇಟರ್ಸ್ ನೋಡಬಹುದು. ಇಲ್ಲಿ ರೆಡ್ ಕಲರ್ ಲೈನ್ ಏನ್ ನೋಡ್ತಾ ಇದ್ರಲ್ಲ, LED ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಕಲರ್ ನ ಬೂಸ್ಟ್ ಅಪ್ ಮಾಡುತ್ತೆ ಇದು ವೆಹಿಕಲ್ಗೆ. ಇದು ರಿಯರ್ ಲೈಟ್ ನಾವು ನೋಡೋದು. ಇದು ನಮಗೆ ಪಾರ್ಕಿಂಗ್ ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಆಕ್ಸೆಸ್ ಮಾಡ್ಲಿಕ್ಕೆ ನಾವು ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಬೂಟ್ ಈ ರೀತಿ ಓಪನ್ ಆಗುತ್ತೆ ನಮಗೆ. ಮೇಲಿಲ್ಲಿ ನಾವು ಪಾರ್ಸಲ್ ಟ್ರೇ ನೋಡಬಹುದು. ಬೂಟ್ ಸ್ಪೇಸ್ ಇದರಲ್ಲಿ ನಮಗೆ 350 ಲೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಇಲ್ಲಿ ನಮಗೆ ಚಾರ್ಜಿಂಗ್ ಕಿಟ್ ಕೂಡ ಇದರ ಜೊತೆಗೆ ಪ್ರೊವೈಡ್ ಮಾಡ್ತಾರೆ. ನೀವು ನೋಡಬಹುದು ಚಾರ್ಜಿಂಗ್ ಕಿಟ್ ಇದರ ಜೊತೆಗೆ ಈ ರೀತಿ ಬರುತ್ತೆ. ಈ ಪ್ಲೇಟ್ ಏನಿದೆಯಲ್ಲ, ಇದು ಲಿಫ್ಟ್ ಮಾಡಿದರೆ ನಮಗೆ ಸ್ಪೇರ್ ವೀಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸ್ಪೇರ್ ವೀಲ್ ನಮಗೆ ಸ್ಟೀಲ್ ರಿಮ್ ಅಲ್ಲಿ ಇದೆ, ಯಾವುದೇ ರೀತಿ ಅಲಾಯ್ ಇಲ್ಲ. ಇದ್ರ ಸೈಜ್ ನೋಡೋದಾದ್ರೂ ಕೂಡ ನಾವು ಸೇಮ್ 16 ಇಂಚ್ ವೀಲ್ ಪ್ರೊವೈಡ್ ಮಾಡಿದ್ದಾರೆ. ಲಗೇಜ್ ನಮ್ಮ ಹತ್ರ ಜಾಸ್ತಿ ಇದೆ, ಟ್ರಾವೆಲಿಂಗ್ ಮಾಡ್ತೀವಿ ಅಂದ್ರೆ ಇದು ರಿಮೂವಬಲ್ ಪಾರ್ಸಲ್ ಟ್ರೇ ಇರೋದು. ಇದನ್ನ ರಿಮೂವ್ ಮಾಡಿಕೊಂಡು ಈ ಸೀಟ್ಸ್ ಏನು ನಾವು ನೋಡ್ತಾ ಇದೀವಲ್ಲ, ರಿಯರ್ ಸೀಟ್ 60-40 ಸ್ಪ್ಲಿಟ್ ಸೀಟ್ ಕೊಟ್ಟಿರೋದು. ಇಲ್ಲಿ ಮೇಲೆ ನಮಗೆ ಒಂದು ಲಿವರ್ ಕೊಟ್ಟಿದ್ದಾರೆ. ಇದನ್ನ ಫುಲ್ ಮಾಡಿ ಸೀಟ್ ನ ಪೂರ್ತಿಯಾಗಿ ನಾವು ಫೋಲ್ಡ್ ಮಾಡಿ ಆರಾಮಾಗಿ ಲಗೇಜ್ ನ ಕ್ಯಾರಿ ಮಾಡಿಕೊಂಡು ಟ್ರಿಪ್ಸ್ ಎಂಜಾಯ್ ಮಾಡ್ಕೋಬಹುದು. ಸ್ನೇಹಿತರೆ, ಇದೇನು ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಲೆಫ್ಟ್ ಪ್ರೊಫೈಲ್ ಆಫ್ ದಿ ಕಾರ್. ಇಲ್ಲಿ ನಮಗೆ ಏನ್ ನೋಡ್ತಾ ಇದ್ರಲ್ಲ, ಫ್ಯೂಲ್ ಲಿಡ್ ಅನ್ಕೊಂಡ್ರ, ಎಲೆಕ್ಟ್ರಿಕಲ್ ಗಾಡಿ ಕಂಡ್ರಿ ಇದು. ಇಲ್ಲಿ ನಮಗೆ ಚಾರ್ಜಿಂಗ್ ಡಾಕ್ ಪ್ರೊವೈಡ್ ಮಾಡಿದಾರೆ. ಇನ್ನೇನ್ ನೋಡ್ತಾ ಇದ್ರಲ್ಲ, ನಾರ್ಮಲಿ ಫೋನ್ಗಳಿಗೆ ಫಾಸ್ಟ್ ಚಾರ್ಜಿಂಗ್ ಬಂದಿದೆ ಅಂತ, ಕಾರ್ಗೆ ಬರದೇ ಇರುತ್ತಾ, ಇದು ಫಾಸ್ಟ್ ಚಾರ್ಜಿಂಗ್ ಪ್ಲಸ್ ಸ್ಲೋ ಚಾರ್ಜಿಂಗ್ ಎರಡೂ ಜೊತೆಗೆ ಆಪ್ಷನ್ ನಮಗೆ ಬರುತ್ತೆ. ಇಲ್ಲಿ ಕೋ ಡ್ರೈವರ್ ಸೈಡ್ ಹತ್ರ ಯಾವುದೇ ರೀತಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಈ ಡೋರ್ ಮೇಲೆ ಕೂಡ ನಾವು EV ಬ್ಯಾಡ್ಜಿಂಗ್ ನ ನೋಡಬಹುದು. ಸ್ನೇಹಿತರೆ, ಜನರಲಿ ನಾವು ಇಂಜಿನ್ ಕಂಪಾರ್ಟ್ಮೆಂಟ್ ಈ ಹುಡ್ ಅಂಡರ್ ನೋಡ್ತೀವಲ್ವಾ, ಅಲ್ಲಿ ಡೀಸೆಲ್ ಇಂಜಿನ್ ಇಲ್ಲ ಪೆಟ್ರೋಲ್ ಇಂಜಿನ್ ನೋಡ್ತೀವಿ. ಇದು ಎಲೆಕ್ಟ್ರಿಕಲ್ ವೇರಿಯಂಟ್. ಏನಿದೆ ಈ ಹುಡ್ ಅಂಡರ್ ತಿಳ್ಕೊಳಕ್ ನಿಮಗೂ ಆತ್ರ ಇದೆ ಅಲ್ವಾ? ಹಾಗಾದ್ರೆ ಎಕ್ಸಿಕ್ಯೂಟಿವ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ರಾಘವೇಂದ್ರ ಸರ್ ಬರ್ರಿ. ಹಾಯ್ ಸರ್. ಹಲೋ ಸರ್, ವೆಲ್ಕಮ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲರೂ ಕನ್ಫ್ಯೂಷನ್ ಇರ್ತಾರ, ಎಲೆಕ್ಟ್ರಿಕಲ್ ಗಾಡಿ ಅಂದ್ರೆ ಎಲ್ಲಿ ಹೆಂಗ್ ಪವರ್ ಬರುತ್ತೆ, ಹುಡ್ ಅಂಡರ್ ಏನಿದೆ ಅಂತ. ಸೊ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಬೇಸಿಕಲಿ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಅಲ್ಲಿ ಏನಾಗುತ್ತೆ, ಈ ಪಾರ್ಟ್ ಅಲ್ಲಿ ನಿಮಗೆ ಕಂಪಾರ್ಟ್ಮೆಂಟ್ ಅಲ್ಲಿ ಇಂಜನ್ ಪ್ರೊವೈಡ್ ಮಾಡ್ತಾರೆ. ಓಕೆ. ಬಟ್ ಇದರಲ್ಲಿ ನಿಮಗೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರನೈಸ್ಡ್ ನಿಮಗೆ AC ಮೋಟರ್ ಸಿಗುತ್ತೆ. ಅದು ನಾನು ನಿಮಗೆ ತೋರಿಸ್ಬಿಡ್ತೀನಿ ಯಾವ ತರ ಇರುತ್ತೆ. ಇದು ಆಕ್ಚುಲ್ ಆಗಿ ಬಂದ್ಬಿಟ್ಟು ಜಿಪ್ಟ್ರಾನ್ ಟೆಕ್ನಾಲಜಿಯಿಂದ ವರ್ಕ್ ಆಗುತ್ತೆ. ಇದರಲ್ಲಿ ಬ್ಯಾಟ್ರಿ ನಿಮಗೆ ಈ ಸೈಡ್ ಅಲ್ಲೇ ಇದು ಏನು ಊಟಿ ಕೆಳಗಡೆ ನಿಮ್ ಕಂಪಾರ್ಟ್ಮೆಂಟ್ ಅಲ್ಲಿ ಕೊಡಲ್ಲ. ಓಕೆ. ಯೂಶಲಿ ಏನ್ ಮಾಡ್ತಾರೆ, ಈ ಸೈಡ್ ಏನ್ ಕಂಪಾರ್ಟ್ ಇದೆ ಅಲ್ಲ ಸೆಕ್ಷನ್, ಇದರಲ್ಲೇ ನಿಮಗೆ ಬ್ಯಾಟ್ರಿ ಅನ್ಕೊಂತಾರೆ. ಓಕೆ. ಆಕ್ಚುಲ್ ಆಗಿ ಬ್ಯಾಟ್ರಿ ಬಂದ್ಬಿಟ್ಟು ಇದಕ್ಕೆ ಚಾರ್ಜಸ್ ಸೆಂಟ್ರಲ್ ಬರುತ್ತೆ ನಿಮಗೆ. ಸೊ ಇಲ್ಲಿ ಕೆಳಗಿದ್ಯಾ, ಇದ್ರ ಕೆಳಗಡೆ ಬ್ಲಾಕ್ ಕಲರ್ ಪಟ್ಟಿ ಬರುತ್ತೆ ಸರ್. ಓಕೆ. ಅಲ್ಲಿ ನಿಮಗೆ ಬ್ಯಾಟ್ರಿ ಇದು ಪವರ್ ಮಾಡಿರುತ್ತೆ. ಸ್ನೇಹಿತರೆ, ಈ ಕರಿ ಪಟ್ಟಿ ತರ ಏನ್ ನೋಡ್ತಾ ಇದ್ರಲ್ಲ, ಬ್ಲಾಕ್ ಕಲರ್ ಪ್ಲೇಟ್, ಇದ್ರಲ್ಲೇ ನಮಗೆ ಬ್ಯಾಟ್ರಿ ಹೌಸಿಂಗ್ ಇರೋದು. ಸೊ ಅಲ್ಲಿಂದ ಬ್ಯಾಟ್ರಿ ಪವರ್ ಈ ಮೋಟರ್ ಬರುತ್ತೆ ಸರ್. ನಿಮಗೆ ಪ್ರೈಮ್ ವೇರಿಯಂಟ್ ಅಲ್ಲಿ ನಿಮಗೆ 30.2 ಕಿಲೋವ್ಯಾಟ್ ಇದು ಸಿಗುತ್ತೆ ಬ್ಯಾಟ್ರಿ ಪ್ಯಾಕ್. ಓಕೆ. ಮ್ಯಾಕ್ಸ್ ವೇರಿಯಂಟ್ ಅಲ್ಲಿ ಹೋದ್ರೆ 40 ಕಿಲೋವ್ಯಾಟ್ ಬ್ಯಾಟ್ರಿ ಇದೆ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ಬಟ್ ಇಂಜನ್ ಮೋಟರ್ ಮಾತ್ರ ಸೇಮ್ ಬರುತ್ತೆ ನಿಮಗೆ. ಓಕೆ. ಅದರಿಂದ ಏನ್ ಡಿಫರೆನ್ಸ್ ಆಗುತ್ತೆ ಸರ್? ನಿಮ್ಗೆ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಮೈಲೇಜ್ ಅಂದ್ರೆ ನಿಮಗೆ ಪ್ರೈಮ್ ಅಲ್ಲಿ ಬಂದ್ಬಿಟ್ಟು 312 ಕಿಲೋಮೀಟರ್ ಸಿಗುತ್ತೆ. ಓಕೆ. ಸಿಂಗಲ್ ಚಾರ್ಜರ್. ಓಕೆ. 312 ಕಿಲೋಮೀಟರ್ ಬರ್ಬೋದು.
ನಿಮಗೆ ಅದೇ ನೀವು ಮ್ಯಾಕ್ಸ್ ವೇರಿಯಂಟ್ ಅಲ್ಲಿ ಹೋದ್ರೆ ನಿಮಗೆ ಅದಕ್ಕೆ ನಿಮಗೆ 437 ಕಿಲೋಮೀಟರ್ ನಿಮ್ಗೆ ಒಂದು ಸಿಂಗಲ್ ಚಾರ್ಜ್ ಅಲ್ಲಿ ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಪ್ರೈಮ್ ವೇರಿಯಂಟ್ ಅಲ್ಲಿ 30.2 ಕಿಲೋವ್ಯಾಟ್ ಬ್ಯಾಟ್ರಿ ಇರೋದ್ರಿಂದ ನಮಗೆ 312 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಅದೇ ನಾವು ಮ್ಯಾಕ್ಸ್ಗೆ ಹೋದ್ರೆ ಅಲ್ಲಿ 437 ಕಿಲೋಮೀಟರ್ ರೇಂಜ್ ಸಿಗುತ್ತೆ ನಮಗೆ. ಆಸ್ ಪರ್ ಇದು ನಾವು ಹೇಳ್ತಾ ಇರೋದು ಇದು ಕಂಪನಿ ಕೋಟ್ ಮಾಡೋದು ನಿಮಗೆ 437 ಕಿಲೋಮೀಟರ್ಸ್. ಡಿಪೆಂಡ್ಸ್ ಆನ್ ಡ್ರೈವರ್ ಅದು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ರಿಪೋರ್ಟ್ ಏನಾದ್ರು ಬಂದಿದೆಯಾ ಸರ್? ಕೆಲವು ಮಂದಿ ಹೇಳ್ತಾರೆ ಸರ್, ನಮಗೆ ಕೆಲವು ಕಸ್ಟಮರ್ಸ್ ಏನಂತ ಹೇಳ್ತಾರೆ ಮೋರ್ ದನ್ 350 ಬರ್ತಾ ಇದೆ ಅಂತ. ಕಂಪೇರ್ ಮಾಡಿದ್ರೆ 350 ಪ್ಲಸ್ ಬರ್ತಾ ಇದೆ ಅಂತ. ಕೆಲವು ಮಂದಿ 320 ಬರ್ತಾ ಇದೆ. ಡಿಪೆಂಡ್ಸ್ ಆನ್ ಡ್ರೈವಿಂಗ್, ಡಿಪೆಂಡ್ಸ್ ಆನ್ ರೋಡ್ ನಿಮಗೆ ಅಡ್ಜಸ್ಟ್ ಆಗುತ್ತೆ ಸರ್. ಸರ್, ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಪವರ್ ಹೇಗೆ ಬರುತ್ತೆ, ನಮಗೆ ಟಾರ್ಕ್ ಎಷ್ಟು ಸಿಗುತ್ತೆ? ಓಕೆ ಸರ್, ಇದು ನಮ್ಮ ಹತ್ರ ಇರೋದು ಪ್ರೈಮ್ ವೇರಿಯಂಟ್. ಪ್ರೈಮ್ ವೇರಿಯಂಟ್ ಅಲ್ಲಿ ನಿಮಗೆ ಪವರ್ ಬಂದ್ಬಿಟ್ಟು 129 PS ಸಿಗುತ್ತೆ. ಇದ್ರ ಟಾರ್ಕ್ ಬಂದ್ಬಿಟ್ಟು ನೀವು 245 ಸಿಗುತ್ತೆ. ಅದೇ ನೀವು ಇದನ್ನ ಮ್ಯಾಕ್ಸ್ ವೇರಿಯಂಟ್ ಅಲ್ಲಿ ಹೋದ್ರೆ ನಿಮಗೆ ಪವರ್ ನಿಮಗೆ 143 ಸಿಗುತ್ತೆ PS ಅಲ್ಲಿ. ದೆನ್ ನಿಮಗೆ ಟಾರ್ಕ್ ಬಂದ್ಬಿಟ್ಟು 250 ವರೆಗೆ ಬರುತ್ತೆ. ಓಕೆ, ಸೊ ನಾಟ್ ಬ್ಯಾಡ್. 127 PS ಪವರ್ ಆದ್ರೆ 250 ಟಾರ್ಕ್ ಅಂದ್ರೆ ಇಟ್ಸ್ ವೆಲ್ ಗುಡ್. ನಾರ್ಮಲ್ ನಮಗೆ ಪೆಟ್ರೋಲ್ ಡೀಸೆಲ್ ಇಂಜಿನ್ ಓಡಿಸ್ದಂಗೆ ಆಗುತ್ತೆ ಸರ್. ಪಿಕಪ್ ಮಾತ್ರ ಚೆನ್ನಾಗಿರುತ್ತೆ, ಪಿಕಪ್ ಕೂಡ ಎಕ್ಸಾಕ್ಟ್ ಆಗಿರುತ್ತೆ ನಮಗೆ. ಎಕ್ಸ್-ಶೋರೂಮ್ ರೇಟ್ ಏನಿದೆ ಸರ್ ಈಗ? ಇದು XM ಅಂತ ಬಂದ್ಬಿಟ್ಟು ನಿಮಗೆ 14,50,000 ಬರುತ್ತೆ. ಓಕೆ, ಮತ್ತೆ ನಿಮಗೆ ಇದ್ರದ್ದು ಟಾಪ್ ಎಂಡ್ ವೇರಿಯಂಟ್ ಬಂದ್ಬಿಟ್ಟು 17 lakh ಸಿಗುತ್ತೆ. ಓಕೆ ಸ್ನೇಹಿತರೆ, ಇದೇನು ರೇಟ್ ಹೇಳಿದ್ರಲ್ಲ ಇದೆಲ್ಲ ಎಕ್ಸ್-ಶೋರೂಮ್ ರೇಟ್ ಹೇಳ್ತಾ ಇರೋದು. ಇನ್ನೊಂದು ಪ್ರೈಸ್ ಹೈಕ್ ಆಗೋ ಚಾನ್ಸಸ್ ಕೂಡ ಇದಾವೆ. ಇದೇ ಅಲ್ಟಿಮೇಟ್ ಪ್ರೈಸ್ ಅಂತ ಅನ್ಕೋಬೇಡ್ರಿ. ಅಟ್ ದ ಟೈಮ್ ಆಫ್ ಡೆಲಿವರಿ ಏನ್ ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಕನ್ಸಿಡರ್ ಆಗುತ್ತೆ. ಓಕೆ, ನಾರ್ಮಲಿ ನಾವು ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಫಿಲ್ ಅಪ್ ಮಾಡಿಸ್ಬಿಡ್ತೀವಿ. ಇದ್ರಲ್ಲಿ ಯಾವ ರೀತಿ ನಾವು ಲಾಂಗ್ ಡ್ರೈವ್ ಹೋಗ್ತೀವಿ ಅಂದ್ರೆ ಹೆಂಗ್ ಸಸ್ಟೈನ್ ಆಗುತ್ತೆ ನಮಗೆ? ಸರ್, ನಾರ್ಮಲ್ ಅಂತಂದ್ರೆ ನಿಮಗೆ ಗಾಡಿಗೆ ನೀವು ಮನೇಲಿ ಒಂದು ಚಾರ್ಜಿಂಗ್ ಸ್ಟೇಷನ್ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಓಕೆ, ಮನೆಯಲ್ಲಿ ಅದನ್ನ ನಿಮಗೆ ಅರೌಂಡ್ 8 hours ಇಡಬೇಕು. ಒನ್ ಟೈಮ್ ಚಾರ್ಜ್ ಆಗ್ಲಿಕ್ಕೆ 0 to 100 ಅಂದ್ರೆ 8 hours ಅಲ್ಲಿ ಚಾರ್ಜ್ ಫುಲ್ ಆಗುತ್ತೆ. ಅದನ್ನ ನೀವು ಮನೇಲಿ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಇಲ್ಲ ಕೆಲವು ಮಂದಿ ಏನ್ ಹೇಳ್ತಾರೆ, ಇಲ್ಲ ರೀ ನಾವು ಮನೇಲಿ ಅಂದ್ರೆ ಓಕೆ ಲೋಕಲ್ ಅಡ್ಡಾಡಕ್ ಓಕೆ ಅಂತಾರೆ. ಇನ್ನು ಕೆಲವು ಮಂದಿ ಲಾಂಗ್ ಅಡ್ಡಾಡೋರು ಇರ್ತಾರೆ. ಹೊರಗಡೆ ನೀವು ಚಾರ್ಜ್ ಮಾಡ್ತೀರ ಅಂತಂದ್ರೆ 7.2 kW ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ ನಮಗೆ. ನಾವು ಲಾಂಗ್ ಅಂತಂದ್ರೆ ಕೆಲವು ಮಂದಿ ಇಲ್ಲಿಂದ ಬೇರೆ ಊರಿಗೆ 200-300 ಕಿಲೋಮೀಟರ್ ಜರ್ನಿ ಮಾಡೋರು ಇರ್ತಾರೆ. ಅವ್ರಿಗೆ ಯಾವ ತರ ಇದೆ ಅಂತಂದ್ರೆ ನಿಮಗೆ ನಿಯರ್ ಬೈ ನೀವು ಎಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ರಲ್ಲ ಅಲ್ಲಿಂದ ನಿಮ್ಮ ಮೊಬೈಲ್ Z-Connect ಆಪ್ ಅಂತ ಬರುತ್ತೆ. ಗಾಡಿ ಓನರ್ಗೆ ಆ ಮೊಬೈಲ್ ಅಲ್ಲಿ ಆಪ್ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಸೊ ಒನ್ಸ್ ನೀವು ಜರ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲೆಲ್ಲ ಅವೈಲೇಬಲ್ ಇದಾವೆ ಅದು ನಿಮಗೆ ಇಂಡಿಕೇಶನ್ ಮಾಡುತ್ತೆ. ಸೊ ಅಲ್ಲಿ ನಿಮಗೆ ಏನಪ್ಪ ಒಂದು ಸಣ್ಣ ಟೀ ಕುಡಿಯೋದ್ರಲ್ಲಿ ನಿಮಗೆ ಮಿನಿಮಮ್ ವಿದಿನ್ 1 hour ಅಲ್ಲಿ 10 to 90 ವರೆಗೆ ನಿಮಗೆ ಫುಲ್ ಚಾರ್ಜ್ ಆಗ್ಬಿಡುತ್ತೆ ವಿದಿನ್ ಅವರ್ ಅಲ್ಲಿ. ಸೊ ನೀವು ನಾರ್ಮಲ್ ಆಗಂತೂ 0 ಅಂತೂ ಚಾರ್ಜ್ ಇಡಲ್ಲ. ಮಿನಿಮಮ್ 30-40 ಇದಾಗೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೀವು ಒಂದು ಟೀ ಕುಡಿದು ಬರೋದ್ರಲ್ಲಿ ಆಲ್ಮೋಸ್ಟ್ ನಿಮ್ಗೆ ಫುಲ್ ಚಾರ್ಜ್ ಆಗೋ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ನೋಡಿದ್ರಲ್ಲ ಈ ಟೆಕ್ನಾಲಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ಲೆಟ್ಸ್ ಥ್ಯಾಂಕ್ ರಾಘವೇಂದ್ರ ಅವರು ಇದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ನನಗೆ ಬಹಳ ಇಷ್ಟ ಆಗಿದ್ದಂದ್ರೆ ಈ ವೆಹಿಕಲ್ ಅಲ್ಲಿ ರೇನ್ ಸೆನ್ಸರ್ ಪ್ರೊವೈಡ್ ಮಾಡಿದ್ದಾರೆ. ಅದರ ಸೆನ್ಸರ್ ಇಲ್ಲಿದೆ, ಮಳೆ ಬಂದಾಗ ಆಟೋಮೆಟಿಕ್ ವೈಪರ್ಸ್ ತನಗೆ ತಾನೇ ಆನ್ ಆಗುತ್ತೆ. ಸ್ನೇಹಿತರೆ, ಇದು ಈ ಕಾರ್ ಜೊತೆ ಪ್ರೊವೈಡ್ ಮಾಡೋ ಸ್ಮಾರ್ಟ್ ಕೀ. ಮೇಲೆ ನಮಗೆ ಲಾಕ್ ಬಟನ್ ಇದೆ, ಕೆಳಗಿಲ್ಲ ಅನ್ಲಾಕ್ ಬಟನ್ ಇದೆ, ಫಾಲೋ ಮಿ ಹೆಡ್ ಲ್ಯಾಂಪ್ ಇದೆ. ಈ ಬಟನ್ ನಾವು ಆನ್ ಮಾಡಿದ ಕೂಡ ಆಟೋಮೆಟಿಕ್ ಆಗಿ ಲೈಟ್ಸ್ ಲೈಟ್ ಅಪ್ ಆಗುತ್ತೆ. ಬೋಟ್ ಆಕ್ಸೆಸ್ ಮಾಡ್ಲಿಕ್ಕೂ ಕೂಡ ನಮಗೆ ಈ ಬಟನ್ ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ಸ್ ಎಲ್ಲ ನೋಡಾಯ್ತಲ್ಲ, ಲೆಟ್ಸ್ ಮೂವ್ ಆನ್ ಟು ದ ಇಂಟೀರಿಯರ್ಸ್. ಇಂಟೀರಿಯರ್ಸ್ ಅಲ್ಲಿ ಕಾರ್ ಹೇಗಿದೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇಂಟೀರಿಯರ್ಸ್ ನಾವು ಡೋರ್ ಪ್ಯಾನಲ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಇದು ನಮಗೆ ಡಿವಿಲ್ ಕಲರ್ ಅಲ್ಲಿ ಬರುತ್ತೆ. ಮೇಲೆ ಬ್ಲಾಕ್, ಇಲ್ಲಿ ಗ್ರೇ ಸಮ್ ಸಾರ್ಟ್ ಆಫ್ ಇದೆ. ಇದನ್ನ ಗ್ರೇಜ್ ಅಂತಾನು ಹೆಸರು ಮಾಡ್ಕೋಬಹುದು ನಾವು. ಸೊ ಇದೇನು ನೋಡ್ತಾ ಇದ್ರಲ್ಲ, ಇದು ನಮಗೆ ORVM ನ ಕಂಟ್ರೋಲ್ ಮಾಡೋ ಎಲೆಕ್ಟ್ರಾನಿಕ್ ಕಂಟ್ರೋಲರ್ಸ್. ಇದರಲ್ಲಿ ನಮಗೆ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಬರುತ್ತೆ. ಟ್ರೈ ಆರೋ ಡಿಸೈನ್ಸ್ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ, ಚೆನ್ನಾಗಿ ಅನ್ಸುತ್ತೆ. ಡೋರ್ ಅನ್ಲಾಕ್ ಮಾಡೋದಕ್ಕೆ ಹ್ಯಾಂಡಲ್ಗೆ ನಮಗೆ ಕ್ರೋಮ್ ಕೊಟ್ಟಿದ್ದಾರೆ. ಇನ್ಸರ್ಟ್ ಬಹಳ ಚೆನ್ನಾಗಿದೆ. ಗ್ಲಾಸಿ ಬ್ಲಾಕ್ ಆಕ್ಸೆಂಟ್ ನಾವಿಲ್ಲಿ ನೋಡಬಹುದು ಹ್ಯಾಂಡಲ್ ಬಾರ್ ಹತ್ರ. ಪವರ್ ವಿಂಡೋ ಕಂಟ್ರೋಲ್ಸ್ ನಮಗೆ ಡೋರ್ ಪ್ಯಾನಲ್ ಹತ್ರ ಕೊಟ್ಟಿದ್ದಾರೆ. 4 ವಿಂಡೋ ಪವರ್ ಆಪರೇಟೆಡ್ ಇರೋದು. ಡ್ರೈವರ್ ಸೈಡ್ ಮಾತ್ರ ನಮಗೆ ಆಟೋ ಟಚ್ ಆಪ್ಷನ್ ಜೊತೆಗೆ ಬರುತ್ತೆ. ಅಂದ್ರೆ 1 ಟಚ್ ಡೌನ್ 1 ಟಚ್ ಅಪ್ ಆಪ್ಷನ್ ವರ್ಕ್ ಆಗುತ್ತೆ. ಇದು ಇಲ್ಲೇನು ನೋಡ್ತಾ ಇದ್ರಲ್ಲ, ವಿಂಡೋಸ್ ನ ಲಾಕ್ ಮಾಡೋ ಬಟನ್ ಇದು. ಇಲ್ಲಿ ನಮಗೆ ಟ್ವಿಟರ್ ಕೊಟ್ಟಿದ್ದಾರೆ. ಕೆಳಗಡೆ ಸ್ಪೀಕರ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ಅಂಬ್ರೆಲಾ ಹೋಲ್ಡರ್ ಕೊಟ್ಟಿದ್ದಾರೆ. ಹಾಗೆ ಬಾಟಲ್ ಹೋಲ್ಡರ್ ನಾವಿಲ್ಲಿ ನೋಡಬಹುದು. ಒಂದು ಸಣ್ಣ ಪುಟ್ಟ ಸ್ಟೋರೇಜ್ ಇದ್ರೆ ನಾವಿಲ್ಲಿ ಇಟ್ಕೋಬಹುದು. ಸೀಟ್ಸ್ ಬಹಳ ಚೆನ್ನಾಗಿದೆ. ಕುಷನಿಂಗ್ ಮಾತ್ರ ಎಕ್ಸಲೆಂಟ್ ಇದೆ. ಲೆದರ್ ಹಾಗೂ ಫೈಬರ್ ಟಚಿಂಗ್ ಕೊಟ್ಟಿರೋದ್ರಿಂದ ಇಂಟೀರಿಯರ್ ಎಲ್ಲ ಸ್ವಲ್ಪ ಲೈಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಏರಿನೆಸ್ ಫೀಲ್ ಆಗುತ್ತೆ ನಮಗೆ ವೆಹಿಕಲ್ ಅಲ್ಲಿ. ನೋಡಬಹುದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಪ್ರೊವೈಡ್ ಮಾಡಿದ್ದಾರೆ. 4 ಸೀಟ್ ಇದು ಕೊಟ್ಟಿರೋದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಇಂಟೀರಿಯರ್ಸ್ ನೋಡಿದ್ವಲ್ಲ ಎಷ್ಟು ಹಾರ್ಡ್ ಆಗಿದೆ. ಸುಮ್ಮನೆ ಸಿಗುತ್ತಾ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಗಾಡಿಗೆ. ಮೇಲೆ
ಬ್ಲ್ಯಾಕ್, ಇದ್ರ ಮೇಲೆ ಡಾಟ್ ಸ್ಟ್ರಕ್ಚರ್ಸ್ ನೋಡ್ಬೋದು. ಗ್ಲಾಸಿ ಬ್ಲ್ಯಾಕ್ ಇಲ್ಲಿ, ಗ್ರೇಜ್ ಕಲರ್ ಥರ ಇಲ್ಲಿ ಭಾಳ ಎನ್ಹಾನ್ಸ್ ಮಾಡುತ್ತೆ ಲುಕ್ ಇದು. ಇಲ್ಲಿ ನಾವು ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಗ್ಲೋ ಬಾಕ್ಸ್ ಓಪನ್ ಆಗುತ್ತೆ. ಇದು ಕೂಲಿಂಗ್ ಫಂಕ್ಷನ್ ಜೊತೆಗೆ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೈಟ್ ಟೈಮ್ ನಮಗೆ ಆಕ್ಸೆಸ್ ಮಾಡಲಿಕ್ಕೆ ಬಹಳ ಯೂಸ್ ಆಗುತ್ತೆ. ಮೇಲೆ ಒಂದು ಸಣ್ಣ ಸ್ಟೋರೇಜ್, ಏನಾದರೂ ಪೇಪರ್ಸ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಸ್ಟೋರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಕಪ್ ಹೋಲ್ಡರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಒಂದು ಸಣ್ಣ ಸ್ಟೋರೇಜ್ ಆಪ್ಷನ್ ಥರ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ಬೋದಲ್ಲ ಟೈಗರ್ ಸಿಂಬಲ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಡೀಸೆಂಟ್ ಆಗಿ ಚೆನ್ನಾಗಿದೆ ಗ್ಲೋ ಬಾಕ್ಸ್. ನಮಗೆ ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ, ಚೆನ್ನಾಗಿ ಕಾಣುತ್ತೆ. ಇಂಟೀರಿಯರ್ ಎಲ್ಲ ಆಲ್ ಬ್ಲ್ಯಾಕ್ ಇರೋದ್ರಿಂದ ಒಂಥರ ಲುಕ್ ಕೊಡುತ್ತೆ ವೆಹಿಕಲ್ ನಮಗೆ. ಸ್ಟೀರಿಂಗ್ ಬಹಳ ಚೆನ್ನಾಗಿದೆ. ಡಿಸೈನ್ ಆಸ್ಪೆಕ್ಟ್ ನೋಡಿದ್ರೆ ಗ್ರಿಪ್ಪಿಂಗ್ ಕೂಡ ಚೆನ್ನಾಗಿ ಅನ್ಸುತ್ತೆ ವೆಹಿಕಲ್ಗೆ ನಮಗೆ. ಕೆಲವೊಂದು ಕಂಟ್ರೋಲರ್ಸ್ ಇಲ್ಲಿ ಸ್ಟೀರಿಂಗ್ ಮೌಂಟೆಡ್ ನಮಗೆ ಕೊಟ್ಟಿದ್ದಾರೆ. ಇದು ನಮಗೆ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಆಪ್ಷನ್ ನಮಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಜನರಲಿ ನಾವು ಹಾರನ್ ಇಲ್ಲಿ ಸೆಂಟ್ರಲ್ ನೋಡ್ತಿದ್ವಿ, ಇದರಲ್ಲಿ ಇಲ್ಲೇ ಸೈಡ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮಗೆ ಬಹಳ ಈಸಿಯಾಗಿ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸ್ಟೀರಿಂಗ್ ನಮಗೆ ಟಿಲ್ಟ್ ಅಡ್ಜಸ್ಟ್ ಇದೆ, ಯಾವುದೇ ರೀತಿ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಇಲ್ಲ. 7 ಇಂಚ್ ಟಚ್ ಸ್ಕ್ರೀನ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಹರ್ಮನ್ ಕಂಪನಿ ಸ್ಕ್ರೀನ್ ಇದು. ಸೊ ನೋಡ್ಬೋದು ಟಚ್ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ, ಲೈಕ್ ಆಗುತ್ತೆ ನಮಗಿದು. ಫ್ಲೋಟಿಂಗ್ ಸ್ಕ್ರೀನ್ ಅಂತ ಹೇಳ್ತೀವಿ ನಾವು ಇದನ್ನ. ಇಲ್ಲಿ ಕೆಳಗೆ ಬಂದ್ರೆ ನಮಗೆ AC ವೆಂಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸೆಂಟ್ರಲ್ಲಿ ನಮಗೆ ಹಜಾರ್ಡ್ ಸ್ವಿಚ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬ್ಲೂ ಕಲರ್ ಆಕ್ಸೆಂಟ್ ಅಲ್ಲಿ ನಮಗೆ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ಎಲೆಕ್ಟ್ರಿಕಲ್ ಅಂತ ಇಂಡಿಕೇಶನ್ ಕೊಡೋದಕ್ಕಾಗಲಿ ಲುಕ್ ಎನ್ಹಾನ್ಸ್ ಮಾಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೆಕ್ಸಾನ್ ಬ್ಯಾಡ್ಜಿಂಗ್ ನಾವು ನೋಡಬಹುದು. ಹಾಗೆ ಕೆಳಗೆ ಬಂದ್ರೆ ಇಲ್ಲಿ ನಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಕಂಟ್ರೋಲರ್ಸ್ ಎಲ್ಲ ಬಟನ್ಸ್ ನಾವಿಲ್ಲಿ ನೋಡಬಹುದು. ಇಲ್ಲಿ ನಮಗೆ 12 ವೋಲ್ಟ್ ಪವರ್ ಸಾಕೆಟ್ ಪ್ರೊವೈಡ್ ಮಾಡಿದ್ದಾರೆ. ಒಂದು USB ಸ್ವಿಚ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ಸಣ್ಣ ಪುಟ್ಟ ಸ್ಟೋರೇಜ್ ಆಪ್ಷನ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಯಾವುದೇ ರೀತಿ ಗೇರ್ ಲಿವರ್ ನಮಗಿಲ್ಲ. ಸೊ ಇಲ್ಲಿ ಡೈಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಏನಂತ ಕಾಣ್ತಾ ಇದೆಯಲ್ಲ ಅದು ಪ್ರೆಸೆಂಟ್ ನ್ಯೂಟ್ರಲ್ ನಲ್ಲಿ ಇರೋದು. ನಾವು ಹೇಗೆ ಡೈಲ್ ನ ರೊಟೇಟ್ ಮಾಡ್ತೀವೋ ಅದೇ ರೀತಿ ಲೈಟಿಂಗ್ ಶಿಫ್ಟ್ ಆಗ್ತಾ ಹೋಗುತ್ತೆ. ಇದು ಡ್ರೈವ್ ಮೋಡ್, ಇದು ಸ್ಪೋರ್ಟ್ಸ್ ಮೋಡ್, ಇದು ರಿವರ್ಸ್ ಮೋಡ್ ಅಂತ ಅರ್ಥ. ಆನ್ ರೆಸ್ಟ್ ಫಿಕ್ಸ್ಡ್ ಇರೋದು. ಇದ್ರ ಕೆಳಗೆ ನಮಗೆ ಸಣ್ಣ ಪುಟ್ಟ ಸ್ಟೋರೇಜ್ ಆಪ್ಷನ್ ಸಿಗುತ್ತೆ. ಇದನ್ನ ಸ್ಲೈಡ್ ಮಾಡಿದ್ರೆ ಇಲ್ಲೂ ಕೂಡ ನಾವು ಸ್ಟೋರೇಜ್ ನ ನೋಡಬಹುದು. ಮೊಬೈಲ್ಸ್ ಆಗಲಿ ಬೇರೆ ಮೆಟೀರಿಯಲ್ಸ್ ಆಗಲಿ ನಾವು ಸ್ಟೋರ್ ಮಾಡ್ಕೊಂಡು ಹೋಗೋದಕ್ಕೆ ಬಹಳ ಯೂಸ್ ಆಗುತ್ತೆ. ಸನ್ ರೂಫ್ ಆಕ್ಸೆಸ್ ಮಾಡಲಿಕ್ಕೆ ನಮಗೆ ಬಟನ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಒನ್ ಟಚ್ ಆಕ್ಸೆಸ್ ಇರೋದು. ಈ ಬಟನ್ ನ ಒಂದ್ಸರಿ ಟಚ್ ಮಾಡಿದ್ರೆ ಮೇಲೆ ಸನ್ ರೂಫ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೆಂಟರ್ ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಸನ್ ರೂಫ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಇಲ್ಲಿ ನಮಗೆ ವಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಪ್ರೊವೈಡ್ ಮಾಡಿದ್ದಾರೆ. ರೀಡಿಂಗ್ ಲ್ಯಾಂಪ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಡ್ರೈವರ್ ಸೈಡ್ ಸನ್ ಶೇಡ್ ನೋಡೋದಾದ್ರೆ ಯಾವುದೇ ರೀತಿ ವೆನೈಟಿ ಮಿರರ್ ಇಲ್ಲ, ಆದರೆ ಟಿಕೆಟ್ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ನಮಗೆ ವೆನೈಟಿ ಮಿರರ್ ಪ್ರೊವೈಡ್ ಮಾಡಿದ್ದಾರೆ. IRVM ಏನಿದೆಯಲ್ಲ ಡೇ ಅಂಡ್ ನೈಟ್ ಮಿರರ್ ಜೊತೆಗೆ ಬರುತ್ತೆ. ಇದು ಮ್ಯಾನ್ಯಲ್ ಇರೋದು. ಇದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಾವು ಈ ವೆಹಿಕಲ್ ಅಲ್ಲಿ ಈ ರೀತಿ ನೋಡ್ತೀವಿ. ಇದು ಅನಲಾಗ್ ಕಮ್ ಡಿಜಿಟಲ್ ಎರಡು ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಸೆಮಿ ಡಿಜಿಟಲ್ ಅಂತಾನೂ ಹೇಳ್ಬೋದು. ಸ್ಪೀಡೋಮೀಟರ್ ನಮಗೆ ಇಲ್ಲಿ ಅನಲಾಗ್ ಅಲ್ಲಿ ನೋಡ್ತೀವಿ. ಇದು ಇಂಡಿಕೇಶನ್ ಎಲ್ಲ ಡಿಜಿಟಲ್ ಅಲ್ಲಿ ಬರುತ್ತೆ. ಡೈಲ್ ನಾವು ರೊಟೇಟ್ ಮಾಡಿದಂಗೆಲ್ಲ ನಮಗೆ ಇಲ್ಲಿ ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಅಂತ ಆಪ್ಷನ್ ನೋಡ್ತೀವಲ್ಲ ಅದು ಹೈಲೈಟ್ ಆಗ್ತಾ ಕಾಣುತ್ತೆ. ಬ್ಯಾಟ್ರಿ ಚಾರ್ಜಿಂಗ್ ಪರ್ಸೆಂಟೇಜ್ ನಾವು ಇಲ್ಲಿ ಮೇಲೆ ನೋಡಬಹುದು. ಅದ್ರ ಪ್ರಕಾರ ರೇಂಜ್ ಎಷ್ಟು ದೂರ ವೆಹಿಕಲ್ ಟ್ರಾವೆಲ್ ಮಾಡಬಹುದು ಅನ್ನೋದು ಕೂಡ ತೋರಿಸುತ್ತೆ. ಇದು ನಮಗೆ ರೆಜಿನಲ್ ಎಕೋ ಪವರ್ ಅಂತ ಸಿಂಬಲ್ ಅಲ್ಲಿ ಕಾಣಿಸುತ್ತೆ. ಇದನ್ನು ನಾವು ಟ್ಯಾಕೋಮೀಟರ್ ಅಂತಾನು ಕನ್ಸಿಡರ್ ಮಾಡ್ಕೋಬಹುದು. ಸ್ಟೀರಿಂಗ್ ಮೇಲೆ ಬಟನ್ ಪ್ರೆಸ್ ಮಾಡಿದಂಗೆಲ್ಲ ನಮಗೆ ಡಿಸ್ಪ್ಲೇ ಚೇಂಜ್ ಆಗುತ್ತೆ. ಟ್ರಿಪ್ A, ಟ್ರಿಪ್ B ಇವೆಲ್ಲವೂ ನಾವು ಆಕ್ಸೆಸ್ ಮಾಡ್ಕೋಬಹುದು. 4 ಡೋರ್ಗೆ 4 ಸ್ಪೀಕರ್, 4 ಟ್ವಿಟರ್ ಬರುತ್ತೆ. ಅಂದ್ರೆ 8 ಸ್ಪೀಕರ್ ಸಿಸ್ಟಮ್ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅಟ್ ಪ್ರೆಸೆಂಟ್ ನಾನು ಕಾರ್ನ ರಿಯರ್ ಸೀಟ್ ಅಲ್ಲಿ ಕೂತಿದ್ದೀನಿ. ಮುಂದೆ ನೀವು ನೋಡಬಹುದು ರಾಘವೇಂದ್ರ ಅವ್ರು ಕೂತಿದ್ದಾರೆ. ಅವ್ರ ಹೈಟ್ ಅರೌಂಡ್ 6 ಫೀಟ್ ಇದೆ. 6 ಫೀಟ್ ಪರ್ಸನ್ ಮುಂದೆ ಕುಂತರು ನಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ರಿಯರ್ ಸೀಟ್ ಅಲ್ಲಿ ಕೂರೋದಕ್ಕೆ. ಸೀಟ್ಸ್ ನೋಡಬಹುದು ಸ್ಕೂಪ್ ಔಟ್ ಆಗಿದೆ. ನೀರು ಮಾತ್ರ ಆಂಪಲ್ ಅಮೌಂಟ್ ಆಫ್ ಇದೆ, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಲೆಗ್ ರೂಮ್ಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡರ್ ಥೈ ಸಪೋರ್ಟ್ ಕೂಡ ಸೂಪರ್ ಆಗಿದೆ, ನೋಡ್ತಾ ಇರಬಹುದು. ಕ್ವೈಟ್ ಕಂಫರ್ಟಬಲ್ ಆಗಿ ಕೂತಿದ್ದೀನಿ. ಸೇಫ್ಟಿ ಜೊತೆಗೆ ನಮಗೆ ಪ್ರಾಪರ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ರಿಯರ್ ಪ್ಯಾಸೆಂಜರ್ಸ್ಗೆ. ಸೊ ಇಲ್ಲಿ ನೀವು ರಿಯರ್ ಡೋರ್ ನೋಡಬಹುದು, 90 ಡಿಗ್ರಿ ಓಪನ್ ಆಗುತ್ತೆ. ಒಳಗೆ ಎಂಟರ್ ಆಗೋದು, ಹೊರಗೆ ಎಕ್ಸಿಟ್ ಆಗೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನಮಗೆ. ಇದು ಕೂಡ ಡ್ಯೂಲ್ ಟೋನಲ್ ಇದೆ. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡಲ್ ಗ್ರಾಬಿಂಗ್ ಚೆನ್ನಾಗಿದೆ. ಅನ್ಲಾಕ್ ಹ್ಯಾಂಡಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟ್ವಿಟರ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸ್ಪೀಕರ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಇಲ್ಲಿದೆ. ಸಣ್ಣ ಪುಟ್ಟ ಸ್ಟೋರೇಜ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ.
ಹಾಗೆ ಹೆಡ್ ರೂಮ್ ಕೂಡ ನೋಡ್ಬೋದು, ಸಫಿಷಿಯೆಂಟ್ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಕಂಫರ್ಟಿಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಲಾಂಗ್ ಡ್ರೈವ್ಸ್ ಹೋಗ್ತೀವ, ಆರ್ಮ್ ರೆಸ್ಟ್ನ ಡೌನ್ ಮಾಡ್ಕೊಳ್ರಿ. ಇದ್ರ ಜೊತೆ ಕಪ್ ಹೋಲ್ಡರ್ಸ್ ಇದೆ, ಆರಾಮಾಗಿ ಕೂತು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಿಂದೆ ನಾವು ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾಗಿ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು ಕಾರ್ ಟಾಕ್ಸ್.